ಒರಿಜಿನಲ್ ಅಂಬಾರಿ. ಯಾವ ಊರಿಗೆ ಬಂದಿದ್ದೀಯಮ್ಮ ನೀನು? ನಾನು ಚಳಿಗೆ ಬಿಸಿ ಬಿಸಿ ದಡಮ್ಮಗೆ ಹೂವಿನ ಗಿಡದ ಮೇಲೆ ಕಣ್ಣು. ನನ್ಗೆ ಗೊತ್ತು ದಡಮ್ಮ, ಈಗ ಹೂವಿನ ಗಿಡದ ಮೇಲೆ ಕಣ್ಣು ಕಣ್ಣು ಅಂತ. ಈ ಕಡೆ ಇದೆ ಹೂವಿನ ಗಿಡ, ಈ ಕಡೆ ಪ್ಯಾಲೇಸ್ ಇದೆ. ನಮ್ಮ ದೊಡ್ಡಮ್ಮನ ಕಣ್ಣು ಮಾತ್ರ ಈ ಕಡೆನೇ ಇದೆ. ಈ ಕಡೆನೇ ಇದೆ ಎಲ್ಲ. ಎಷ್ಟು ಚೆನ್ನಾಗಿ ಬಿಟ್ಟವಲ್ಲ ಅಂತ. ಎಲ್ಲ ಗುಲಾಬಿ ಹೂವಿನ ಗಿಡನೇ. ಎಲ್ಲಾದ್ರೂ ಇವರು ಒಬ್ರೆ ಸುಮ್ಮನೆ ಹೋಗ್ತಾ ಇದ್ದಾರೆ. ನಮ್ಮನೆಯವರು ಒಬ್ಬರೇ, ನಾವ್ ಯಾರು ಗೊತ್ತೇ ಇಲ್ಲ. ಅವ್ರೊಬ್ರೆ ಬಂದಿರೋ ಕಿಟ್ಟ ಅವಳು ನಮ್ಮ ಜೊತೆ ಬಂದೇ ಇಲ್ಲ. ಇದು ಪ್ಯಾಲೇಸ್ ಒಳಗೆ ಹೋಗ್ಬೇಕು, ಸ್ಲಿಪ್ಪರ್ ಬಿಡ್ಬೇಕಂತೆ. ಹಾಗಾಗಿ ಬ್ಯಾಗ್ ತರಕ್ಕೆ ಹೋಗಿದ್ದ, ಬಂದೇ ಇಲ್ಲ ಎಷ್ಟೊತ್ತಾಗ. ಆ ಕಡೆ ಈಗ ಎಂಟ್ರಿ ಕೊಟ್ಟಿದ್ದೀವಿ, ಒಳಗಡೆ ಹೋಗಿ ನೋಡಬೇಕು. ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದೆಯಾ ಗೊತ್ತಿಲ್ಲ, ಆದರೆ ಮಾಡ್ತೀನಿ. ಇಲ್ಲ ಅಂದರೆ ಎಂಟ್ರಿ ಕೊಟ್ಟಿದ ತಕ್ಷಣವೇ ನೋಡಿ ಕಾಣಿಸುತ್ತೆ. ಏನು ಇದು? ಅಂಬಾರಿ ದಸರಾದು ಅಲ್ವಾ? ಅಂಬಾರಿ ದಸರಾದು ಚಿನ್ನದಲ್ಲ ಅಮ್ಮ, ಆ ಥರ ಮಾಡಿಟ್ಟಿದ್ದಾರೆ. ಹೌದು, ಅದು ವರ್ಷಕ್ಕೆ ಒಂದೇ ಸರಿ ಬಿಗ ತೆಗೆದಲ್ಲ ಅದು. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಡಿಫ್ರೆನ್ಸ್ ಗೊತ್ತಾ? ನೋಡಿ ಇಲ್ಲಿ ದಾರ ಕೊಟ್ಟಿದ್ದಾರೆ, ಇಲ್ಲಿಂದನೇ ಅಲ್ಲಿ ನೋಡ್ಬೇಕು ನಾವು, ಹತ್ರ ಹೋಗಂಗಿಲ್ಲ. ಇಲ್ಲ ಇಲ್ಲ, ಯಾವುದು ಬಂಗಾರದ್ದಲ್ಲ, ಹಂಗೆ ಇದು ಮಾಡಿ ಇಟ್ಟಿದ್ದಾರೆ. ಕೆಲವೊಂದು ಇರ್ಬೋದೇನೋ, ಬಂಗಾರದ ಇಟ್ಟಿರಲ್ಲ, ಆದರೆ ಹಳೆ ಕಾಲದ್ದು ಇಟ್ಟಿರ್ತಾರೆ. ಇದು ಚೆನ್ನಾಗಿದೆ ಅಲ್ವಾ ಗಣಪತಿದು? ಚೆನ್ನಾಗಿದೆ ಅಂತ. ಒಳಗಡೆ ನೋಡೇ ಇರಲಿಲ್ಲ, ಮೈಸೂರು ಪ್ಯಾಲೇಸ್ ಒಳಗಡೆ ಇವತ್ತೇ ಫಸ್ಟ್ ಬಂದಿದ್ದು. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಇನ್ನೂ ತುಂಬ ಇದೆ. ಇಲ್ಲ ಐತೆ ನೋಡಿ, ಆನೆ ಸೊಂಡು. ಇದು ನೋಡು ಕಥೆ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಒಳಗಡೆ ಏನಿದೆ? ಕನ್ನಡಿನಾ? ಕನ್ನಡಿನೇ ನೋಡಿ ಗಾಯ್ಸ್. ಇದು ಬೆಳ್ಳಿ ಕನ್ನಡಿ ಅಂತ, ಅವಾಗಿಂದು ಬೆಳ್ಳಿ ಕನ್ನಡಿ ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಇಲ್ಲಿದೆ ನೋಡಿ, ಅದು ಹೆಸರು ಬರುತ್ತೆ. ವಾಣಿ ವಿಲಾಸನ ಇದು. ವಾಣಿ ವಿಲಾಸ ಸನ್ನಿಧಾನ. ಮದ್ವೆನೇ ಇದು, ಮದ್ವೆದು ಅಲ್ಲೈತಲ್ಲ, ಜಯಚಾಮರಾಜ ಒಡೆಯವರ ಮದುವೆದು ಬೆಳ್ಳಿದೆಲ್ಲ ಫುಲ್ಲು. ನಮ್ಮ ಹಿಸ್ಟ್ರಿ ಬುಕ್ಕಲ್ಲಿ ಇತ್ತು ಅಲ್ವಾ ಇದೆಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತೆ ಅದೆಲ್ಲ ಇತ್ತು ನೋಡಿ. ಇವ್ರ ಕುರ್ಚಿ ಹೆಂಗಿದೆ? ಇವ್ರು ಯಾರು? ಸಿಂಹಾಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರು. ಇವ್ರು ಯಾರು? ಕಂಠೀವ ನರಸಿಂಹರಾಜ ಒಡೆಯರು. ಅಲ್ಲ, ಸೀರೆ ಎಲ್ಲ ಎಷ್ಟು ಚೆನ್ನಾಗಿದ್ದು, ಡ್ರಾಯಿಂಗ್ ಮಾಡಿರೋದೇ ಅನ್ಸುತ್ತೆ ಮೇ ಬಿ ಅಲ್ವಾ? ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಎಷ್ಟು ಚೆನ್ನಾಗಿದೆ ನೋಡು, ಕಾಕುಗಳು, ಅವರಮ್ಮ ಅಂದಿರು. ರಾಣಿ 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 ಹೆಸರು ಏನು?
ಅಲೆಕ್ಸಾಂಡರ್ ಮತ್ತು 7ನೇ ಎಡ್ವರ್ಡ್. ಇವ್ರ ಹೆಸರೇ ಇಲ್ಲ. ಇದೆಲ್ಲ ಏನು ಬಾಕ್ಸಸ್ ಏನೇನೋ ಇಟ್ಕೋತಿದ್ರಲ್ಲ ಅವಾಗ ಆಭರಣಗಳು ಅದನ್ಸುತ್ತಲ್ಲ, ಅದ್ರ ಥರನೇ ಇದೆ. ಬೆಳ್ಳಿ ಐಟಮ್ಸು ಇದೆ. ಅದು ಪುಟಾಣಿದ್ದು ಶಾರದದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಏನದು ಗಾಂಧೀಜಿ, ನಮ್ಮ ಇಂಡಿಯಾ ಮ್ಯಾಪು, 2 ಆನೆ ಎಲ್ಲ ಇದೆ ನೋಡು. ಇದೆಲ್ಲ ಬೆಳ್ಳಿದಲ್ವಾ? ಪ್ರಶಸ್ತಿ. ಇದು ಪ್ಯಾಲೇಸ್ ಒಳಗಡೆ. ಎಷ್ಟು ದೊಡ್ಡ ದೊಡ್ಡ ಕಂಬಗಳೆಲ್ಲ ಇದೆ ಅಲ್ಲ ಇದು. ಇದು ಈ ತರ ಚಾಮುಂಡೇಶ್ವರಿ ರಥೋತ್ಸವಲ್ವಾ? ಎಲ್ಲ ಡ್ರಾಯಿಂಗ್ ಅಲ್ಲೇ ಹೇಳ್ತಾವ್ರೆ. ಆವಾಗಿನ ಕಾಲದ ರಾಜರು ಇಲ್ಲಿ ಕುತ್ಕೊಳ್ತಾ ಇದ್ರು. ಮತ್ತೆ ಕುಸ್ತಿ ಆಡ್ತಿದ್ದ ಆವರಣ ಅಲ್ವಾ? ಎಷ್ಟು ದೊಡ್ಡದಾಗಿದೆ ನೋಡು. ಕುಸ್ತಿ ಆಡ್ತಿದ್ದ ಆವರಣ ರಾಜರ ಕಾಲಿದ್ದು. ಸಿಂಹಗಳು ಹೆಂಗಿದೆ ನೋಡೋದು. ಇದು ಮಾಡಿ ಇಲ್ಲಿಂದ ಹತ್ತಿ ರಾಜರು ರೂಮಿಗೆ ಹೋಗೋದು. ಫೈನಲ್ ಆಗಿದೆ. ಎಷ್ಟು ಲಿಫ್ಟ್ ಕೂಡ ಇತ್ತು ಅವಾಗ, AC ಲಿಫ್ಟು. ಇದು ಲಿಫ್ಟ್ ಅಂತೆ ಅವಾಗಿಂದ, AC ಲಿಫ್ಟು. ಮೆಟ್ಲಿಗೇನು ಇದೆ. ಕನ್ನಡಿಲಿ ನಾವು ಬರ್ತೀವಿ ಅಂದ್ರೆ ಬರ್ತಾನೆ ಇಲ್ಲ ನಾವು. ಇದು ಈಗಲೂ ಬೆಳ್ಳಿನೇನಾ? ಹಾಯ್ ಮಾಡುವ. ಅಯ್ಯೋ ಬಂದ್ಬಿಟ್ರು. ಒರಿಜಿನಲ್ ಅಂಬಾರಿ ತೋರಿಸ್ತೀನಿ ನೋಡಿ ಇವಾಗ, ಬನ್ನಿ ನೋಡಿ ಗೈಸ್. ಇದು ಒರಿಜಿನಲ್ ಅಂಬಾರಿ, ಎಷ್ಟು ಚೆನ್ನಾಗಿದೆ ಸೀರಿಯಸ್ಲಿ. ನಿಜವಾಗ್ಲೂ ಇದು ಒರಿಜಿನಲ್ ಅಂಬಾರಿ. ನೋಡ್ತಾ ಇದ್ದೀರಲ್ಲ, ಇದು ಒರಿಜಿನಲ್ ಅಂಬಾರಿ. ಹೊರ್ಗಡೆಯಿಂದ ನೋಡಿದ್ರೆ ಕಾಣೋ ಅಂತ ಫೈನಲ್ ಲುಕ್ಕು. ನಾವು ಹೊರ್ಗಡೆಯಿಂದ ಪ್ಯಾಲೇಸ್ ಅಂತೀವಿ, ಓಕೆನಾ? ಸಖತ್ತಾಗಿ ಕಾಣಿಸ್ತಿದೆ ಸರ್. ಇದೆಲ್ಲ ಫುಲ್ ಗೋಲ್ಡಾ? ಅಯ್ಯೋ ನಂಗೆ ಫುಲ್ ಗೋಲ್ಡ್ ಅಂತಲ್ಲಪ್ಪ ಇದು. ಗೈಸ್ ಏನು ಗೊತ್ತಾ, ಇದೆಲ್ಲ ಫುಲ್ಲು ಗೋಲ್ಡ್ ಅಂತೆ, ಪ್ಯೂರ್ ಗೋಲ್ಡ್. ನಿಜ ಒಳಗಡೆ ಇಷ್ಟೊಂದು ಚೆನ್ನಾಗಿದೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ. ಎಲ್ಲ ಚಿನ್ನದಂತೆ. ನಾನು ಪೇಂಟ್ ಮಾಡಿದ್ದಾರೆ ಅಂದ್ಕೊಂಡಿದ್ದೆ. ಇದು ನೋಡಿ ಪೇಂಟ್ ಮಾಡಿದ್ದಾರೆ ಇದೆ, ಬಟ್ ಇದು ಬೆಳ್ಳಿ ಡೋರ್ ಅಂತೆ. ಅವಾಗಿನ ಕಾಲದ್ದು ಬೆಳ್ಳಿನಲ್ಲೇ ಡೋರ್ ಮಾಡಿಸಿದ್ರಂತೆ. ಇಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ, ಬಟ್ ಅದು ಓದೋಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೆ ಒಂದು ಕ್ಲಿಪ್ ತಗೊಂಡು, ಮತ್ತು ಅವಾಗಿನ ಕಾಲವರೆಲ್ಲ ರಾಜರ ಕಾಲದಲ್ಲಿ ಆನೆಗಳಿಗೆ ಅಂಬಾರಿ
ಮೆರವಣಿಗೆ ಮಾಡ್ತಾ ಇದ್ರಲ್ಲ ಚಾಮುಂಡೇಶ್ವರಿ ಅಂಬಾರಿ ಮೆರವಣಿಗೆ, ಆವಾಗ ರೆಡಿ ಮಾಡಿದಂತಹ ವಸ್ತ್ರ ಆಭರಣಗಳು, ಆನೆಯ ಆಭರಣ ಹೋಗ್ತಾ ಇದೀವಿ. ಇದೆ ಫೈನಲ್ಲು, ಹೊರಗಡೆ ಹೋಗ್ತಾ ಇದೀವಲ್ಲ ಮೈಸೂರು ಪ್ಯಾಲೇಸ್. ಇಲ್ಲೆಲ್ಲ ಇದೆ, ಆ ಕಡೆ ಮಾತ್ರ ಹೋಗ್ಲಿಲ್ಲ, ಮಾತ್ರ ಹೋಗಿದ್ದೆ. ಅಮ್ಮ ಯಾಕಂಗ್ ಕೂತಿದ್ದೀರಾ? ಯಾರ್ದ ಸೊಟ್ರು? ಯಾವ ಊರಿಗೆ ಬಂದಿದ್ದೀಯಮ್ಮ ನೀನು? ನಾನು ಕಳೆ ಕೀಳಕ್ ಬಂದಿದ್ದೀನಿ. ಕಳೆ ಕೀಳೋರು ಹಿಂಗೇನಾ? ನೀವೇ ಕಾಣ್ತಾ ಇಲ್ಲ, ಹಂಗ್ ಮುಚ್ಕೊಂಡು ಹೋಗಿದ್ದೀರ ಸೊಟ್ರಲ್ಲಿ. ಜೇರಿಸಿಗೆ ಈ ಅವತಾರದಲ್ಲಿ ಹೋಗ್ತಿದ್ದೀರಾ? ಜೇರಿಸಿಗೆ ಈ ಅವತಾರದಲ್ಲಿ? ಚಾಮುಂಡೇಶ್ವರಿ ದರ್ಶನವೂ ಆಯಿತು ಮತ್ತು ಮೈಸೂರು ಪ್ಯಾಲೇಸು ನೋಡಾಯ್ತಲ್ವ. ಹಾಗಾಗಿ ಈಗ ನೆಕ್ಸ್ಟು ಫೇಮಸ್ ಇರೋದು ಜಿ ಆರ್ ಎಸ್ ನೈಟ್ ಟೈಮ್ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಅಂತೆ. ಹಾಗಾಗಿ ಹೋಗೋಣ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲಿ ನೈಟ್ ಟೈಮು ನೀರಲ್ಲಿ ಒಂದು ಗೇಮ್ ಆಡ್ತಾರಂತೆ, ಸಖತ್ತಾಗಿರುತ್ತೆ ಅಂತ ಹೇಳಿದ್ರು. ಮಳೆ ಸೋನೆ ಬರ್ತೈತೆ, ಮಳೆ ಸೋನೆ. ಹಾಗಾಗಿ ಹೋಗ್ತಾ ಇದ್ದೀವಿ, ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನೇಮ್ ಬಂತು ಅನ್ಸುತ್ತೆ. ಕಾವೇರಿ ನೀರಾವರಿ ನಿಗಮ ಬೃಂದಾವನಕ್ಕೆ ಸ್ವಾಗತ. ಯಾರು ಇಲ್ಲಿ ಕರ್ಕೊಂಬಂದು ಬಿಟ್ನಲ್ಲಿ ಇಲ್ಲ, ಏನ್ ಬೇಕಿತ್ತು ನಿಮಗೆ? ಆ ಕಡೆಯಿಂದ ಬಂದಿದ್ರೆ ಎಲ್ಲ ಸಿಗೋದಿಲ್ಲ. ಮಳೆ ಸೋನೆ ಬರ್ತೈತೆ, ಮಳೆ ಇದ್ರಲ್ಲಿ ಏನ್ ನೋಡ್ತೀವೋ ಏನೋ ಗೊತ್ತಿಲ್ಲ. ಬರೋದೇನೋ ಬಂದ್ಬಿಟ್ಟಿದೆ. ಚಳಿ ಆಗ್ತೈತೆ. ಅಮ್ಮ ಚಳಿ ಆಗ್ತಿಲ್ಲ ಈಗ? ಮಳೆಲಿ ಬಂದಾಗ ಚಳಿ ಆಗ್ತಿಲ್ಲ, ಒಳಗೆ ಕೂತಾಗ ಚಳಿ ಆಗ್ತಿಲ್ಲ. ಸಾಕ ಚಳಿ ಆಗ್ತೈತೆ. ಬೇಡಮ್ಮ, ನಾಯಿ ಓಡಿಸ್ಕೊಂಬಂದಾತು. ಬಿಟ್ಟು ವಿಡಿಯೋ ಮಾಡ್ತೀನಿ, ಚಾರ್ಜ್ ಬೇರೆ ಇಲ್ಲ, ಆದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಗಾಯ್ಸ್. ಚಾರ್ಜ್ ಇಲ್ಲ, ನೋಡ್ತೀನಿ ಹೆಂಗಾಗುತ್ತೆ ಏನು ಅಂತ. ಹೋಗಿ ಬೇರೆ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಕ್ಲಾರಿಟಿ ಇಲ್ಲ. ಅಪ್ಪಂದೇನು ತಗೊಂಡಿದ್ರೆ ಹಾಕದೇನು ಒಂದು ಹೊತ್ಲಾಗೆ. ಚಳಿ ಬೇರೆ ಆಗ್ತಿದೆ, ನೆನ್ಕೊಂಡು ಎಷ್ಟು ಅಂತ ಇರೋ ನಾವು. ಒಳ್ಳೆ ಹೆಂಗ್ ಆಗ್ತಿದೆ ಅಂದ್ರೆ, ನಾವು ಒಂದ್ಸರಿ ಬರ್ತಡೆಗೆ ಹೋದಾಗ ಚಿಕ್ಕಮಂಗ್ಳೂರಲ್ಲಿ ಇಬ್ರೆ ನೆನ್ದಿದ್ವಲ್ಲ, ಆ ಥರ ಆಗ್ತಿದೆ. ಅಲ್ಜಾಡ ಬಿಸಿ ಬಿಸಿ ಸುಡ್ತಾ ಇದ್ದಾರೆ. ಚಳಿಗೆ ಬಿಸಿ ಬಿಸಿ ಹೋಗುತ್ತೆ ನೋಡಲ್ಲಿ. ಈಗ ನಾನು ಚೆನ್ನಾಗಿ ಕಾಣ್ತಿಲ್ಲ ಅಂತ ಇಲ್ಲ, ನೀವರ ಮುಚ್ಕೊಂಡಿದ್ದೀರ, ನಾನು ಹಂಗೆ ನಡುಕ್ತಿದ್ದೀನಿ. ಅಲ್ಲಿ ತುಂಬಾ ಮಳೆ ಸಮಯ ಬರ್ತಾ ಇತ್ತಾ, ವೆದರ್ಗೂ ಬಿಸಿ ಬಿಸಿ ಅಲ್ಜೋಳ ಸುಟ್ಕೊಡ್ತಾ ಇದ್ರು ಅಥವಾ ಬೇಯಿಸ್ಕೊಡ್ತಾ ಇದ್ರು, ಉಪ್ಪು ಖಾರ ಹಾಕಿ. ನಿಜವಾಗ್ಲೂ ಭಾಳ ನೀರು ಬರ್ತಾಯಿತ್ತು. ಎಷ್ಟೊತ್ತಿಗೆ ಕೈ ಕೊಡ್ತಾರೋ ಬಿಸಿ ಇರೋದನ್ನ ಈ ಚಳಿಗೆ ನಂಗೆ ಆಗ್ತಾಯಿತ್ತು ಗೈಸ್. ಅಷ್ಟು ಎಮ್ಮಿ ಆಗಿದೆ, ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಚಳಿಗೂ ಸಕ್ಕದಾಗ್ತಿದಲ್ಲ. ಗೈಸ್ ಒಳಗಡೆ ಬಂದ್ವಿ. ಇಲ್ಲಿ ಕಾಣಿಸಲ್ಲ, ಚಳಿ ಆಗ್ತಾ ಇದೆ. ಈ ಮಕ್ಕಳು ನುಡಿಯಕ್ಕೆ ಮಾಡು. ಇದ್ರಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ 2 ಸೆಕೆಂಡ್ ಹೇಳ್ಬಿಟ್ಟು ಇದು ಮಾಡ್ಬಿಡೋಣ ಅಂತ ಬಂದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಫುಲ್ ದೊಡ್ಡದಾಗಿ ನೀರು ಹರಿತಾ ಇದೆಯಲ್ಲ, ದೊಡ್ಡದು ನೀರು ಹರಿತಿದ್ಯಲ್ಲ, ಅದ್ರಿಂದ ಮುಂದೆನೂ ನೀರು ಹರಿತಾ ಇದಾವಲ್ಲ ಅಲ್ಲಿ ಸಣ್ಣ ಸಣ್ಣದಾಗಿ. ಅಲ್ಲಿ ಕಲರ್ ನೀರ್ ಬರುತ್ತಂತೆ, ಲೈಟಿಂಗ್ಸ್ ಎಲ್ಲ. ಅಲ್ಲಿಗೆ ಜನಗಳು ಅಲ್ಲಿಗೆ ಹೋಗ್ತಾ ಇರೋದು ನೋಡಿ. ಇಲ್ಲೆಲ್ಲ ನಾನು ಅಪ್ಪ ಎಲ್ಲರೂ ಹೋಗ್ತೀವಿ ಕಣಮ್ಮ. ಇವಾಗ ಕತ್ಲಾದ್ಮೇಲೆ ಎಲ್ಲರೂ ಹೋಗ್ತೀವಿ ಅಲ್ಲಿಗೆ. ಅದ್ ನೋಡಕ್ಕೆ ಬಂದಿರೋದು. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಾ?
ಏನಿಲ್ಲ ಬನ್ನಿ ಬರೋದೇ ಬಂದಿದ್ದೀವಿ ಇಲ್ಲಿ ಕುತ್ಕೊಂಡ್ರು ವೇಸ್ಟ್ ಆಮೇಲೆ ಟಿಕೆಟ್ ತಂದಿರೋದು ಏನು ಮಾಡಲ್ಲ ಆಮೇಲಿಂದ ಅಲ್ಲಿ ಹೋದ್ಮೇಲೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಸ್ವಲ್ಪ ಕತ್ಲೆ ಆಗಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಇದರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ